ವಿಡಿಯೋ ಮುಂದುವರಿಯಕ್ಕಿಂತ ಮುಂಚೆ ಗೋಪ್ರವಾಸದವರು ಜಪಾನ್ಗೆ ಕರ್ಕೊಂಡು ಹೋಗ್ತವ್ರೆ. ನೀವು ನಿಮ್ಮ ಫ್ಯಾಮಿಲಿ ಸೌತ್ ಆಫ್ರಿಕಾದಲ್ಲೂ ಎಂಜಾಯ್ ಮಾಡ್ಬೋದು. ಎಸ್, ಇಲ್ಲೂ ಕರ್ಕೊಂಡು ಹೋಗ್ತವ್ರೆ. ಹಾಗೆ ವಿಯೆಟ್ನಾಂ ಸಹ ಎಕ್ಸ್ಪ್ಲೋರ್ ಮಾಡ್ಬೋದು. ಎಸ್ ಇಲ್ಲೂ ಕರ್ಕೊಂಡು ಹೋಗ್ತವ್ರೆ. ಪ್ಯಾಕೇಜ್ನ ಗೋಪ್ರವಾಸ ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೊಳ್ಳಿ ಅಥವಾ ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ದೇವರ ಈಗ ಸಮಯ ಮಧ್ಯರಾತ್ರಿ 2:30. ಯಾವುದೋ ಒಂದು ಶಕ್ತಿ ಅವಾಗಿಂದ ಕೆಳಗಡೆ ಬಾ 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 ಅಂತ ಕೂಗ್ತಾ ಇದೆ. ನಾವಿವತ್ತಿದ್ದೀವಿ ವರ್ಲ್ಡ್ ವಾರ್ 2 ನಲ್ಲಿ ಬಳಸ್ತಾ ಇದ್ದ ವಾರ್ಶಿಪ್ ಅಲ್ಲಿ. ಈ ಶಿಪ್ ಅಲ್ಲಿ ಅಮೆರಿಕದವರು ಜಪಾನಿನ 68 ಜನ ಸೈನಿಕರನ್ನ ಜೀವಂತವಾಗಿ ಸುಟ್ಟು ಬೂದಿ ಮಾಡ್ಬಿಟ್ಟವ್ರೆ. ಇಲ್ಲಿನ ಜನ ಈ ಜಾಗಕ್ಕೆ ಹೋಗಕ್ಕೆ ಹೆದರ್ತಾರೆ. ಹಾಗೆ ಇಲ್ಲಿನ ಬಗ್ಗೆ ಸುಮಾರು ಭಯಾನಕ ಕಥೆಗಳನ್ನ ಹೇಳ್ತಾರೆ. ಇದರಲ್ಲಿ ಇರೋದೇ ಬರೀ ಒಂದೇ ಒಂದು ಬಟನ್ನು, ಅದ್ ಬಿಟ್ರೆ ಇನ್ಯಾವ ಬಟನ್ನು ಇಲ್ಲ ಇಲ್ಲಿ. ಈ ಬಟನ್ ಅಮ್ಕಿದ ತಕ್ಷಣ ಯಾವ್ದಾದ್ರೂ ಎನರ್ಜಿ ಇದ್ರೆ ಅದು ಇದ್ರಲ್ಲಿ ಡಿಟೆಕ್ಟ್ ಮಾಡುತ್ತೆ. ಅದೇನಿದೆ ನೋಡೇ ಬಿಡೋಣ ಬನ್ನಿ. ಸಾವಿರದ 1908ರಲ್ಲಿ ಸಮುದ್ರದ ಮಧ್ಯ ಈ ಐಲ್ಯಾಂಡ್ ಇತ್ತು. ಆದ್ರೆ ಈಗ ನೀವು ಅಲ್ಲಿ ನೋಡ್ತಾ ಇದೀರಲ್ಲ, ಅದು ಅಮೆರಿಕದವರು 600 kg TNT ಇಟ್ಟು ಬ್ಲಾಸ್ಟ್ ಮಾಡಿದಂತ ಜಾಗ. ದೇವರು ನೀವು ಅಲ್ಲಿ ನೋಡ್ತಾ ಇದೀರಲ್ಲ, ಅದು ಜಪಾನ್ ಅವರು ಬುಲೆಟ್ ಬಿಟ್ಟು 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 ಮಾಡಿರೋ ಅಂತ ಡ್ಯಾಮೇಜ್. ಅದು ದೇವರು ವೆಲ್ಕಮ್ ಟು ಫೋರ್ಟ್ ಡ್ರಮ್. ಬರ್ರೆ 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 ದೇವರ. ಎರಡನೇ ಮಹಾವಿಶ್ವ ಯುದ್ಧದಲ್ಲಿ ಅಮೆರಿಕದವರು ಕಟ್ಟಿರುವಂತ ಈ ಬೃಹದಾಕಾರದ ಹಡಗು ದ ಅನ್ಸಿಂಕಬಲ್ ಶಿಪ್ಪು. ಜಗತ್ತಲ್ಲೇ ಯಾವುದಾದ್ರೂ ಮುಳುಗದೆ ಇರೋಂಥ ಹಡಗು ಇದ್ರೆ ಅದಿದೆ. ದೇವರು ಮುಳುಗದೆ ಇರೋಂಥ ಹಡಗಿಗೆ ಸ್ವಾಗತ. ದೇವರು ಈ ಹಡಗು ವರ್ಕಿಂಗ್ ಅಲ್ಲಿದ್ದಾಗ ಏನೇನು ನೋಡಿಲ್ಲ. ಸಾವು ನೋವು ಜಯ ಸೋಲು ಎಲ್ಲವನ್ನ ಕಂಡುಬಿಟ್ಟು ಈಗ ಅದರ ಕೊನೆ ದಿನವನ್ನ ಎಣಿಸ್ತಾ ಇದೆ. ದೇವರ ಹಣ ಹೇಳ್ತೀನಿ, ಈ ಜಾಗಕ್ಕೆ ಬಂದು ಕರೆಕ್ಟಾಗಿ ಒಂದು 5 ನಿಮಿಷನೂ ಆಗಲಿಲ್ಲ. ಈ ಜಾಗದಲ್ಲಿ ಯಾವುದೋ ಎನರ್ಜಿ ಇದ್ದಂಗಿದೆ. ಐ ಕ್ಯಾನ್ ಫೀಲ್ ಸಮಥಿಂಗ್ ಈಸ್ ದೇರ್ ಹಿಯರ್. ಓಕೆ, ನಾನು ಒಬ್ಬನೇ ಬಿಟ್ಬಿಟ್ಟು ಹೋಯ್ತಾರೆ. ಓಕೆ ಬ್ರದರ್, ಟೇಕ್ ಕೇರ್, ಬೈ ಬಾಯ್, ಸಿ ಯು ಟುಮಾರೋ. ಓಕೆ, ಕಮ್ ಸೇಫ್ಲಿ, ಬೈ ಬಾಯ್. ಗುರು ಒಬ್ಬನ್ನೇ ಬಿಟ್ಬಿಟ್ಟು ಹೋಯ್ತಾವ್ರೆ. ದೇವರು ಈ ಬ್ಯಾಟಲ್ ಶಿಪ್ನ ಆ ಗಟ್ಟಿ ಗೋಡೆ ನೋಡ್ರಿ, 25 ಅಡಿ ಇದೆ. 25 ಅಡಿ ದಪ್ಪ ಕಾಂಕ್ರೀಟು. ಅಷ್ಟಾದ್ಮೇಲೂ ಸಹ ಕಾಂಕ್ರೀಟ್ ಡ್ಯಾಮೇಜ್ ಆಗಿದೆ ನೋಡಿ. ಗೋಡೆಗಳೆಲ್ಲ ಇಷ್ಟೊಂದು ಡ್ಯಾಮೇಜ್ ಆಗಿದೆ ಅಂತಂದರೆ ಆ ಕಡೆಯಿಂದ ಬಂದಿರೋ ಅಂಥ ಗುಂಡು ಇನ್ನೆಷ್ಟು ಪವರ್ಫುಲ್ ಆಗಿರಬೇಕು, ನೀವೇ ಲೆಕ್ಕ ಹಾಕ್ಕೊಳ್ಳಿ. ಈ ಹಡಗಲ್ಲಿ ಏನೇನಿಲ್ಲ, ಒಂದು ಯುದ್ಧದ ಹಡಗಲ್ಲಿ ಏನೇನಿರಬೇಕು ಅದೆಲ್ಲ ಇದೆ ಈ ಹಡಗಲ್ಲಿ. ಆದರೆ ಸ್ಟೇರಿಂಗು ಮತ್ತು ಇಂಜಿನ್ ಬಿಟ್ಟು ಇನ್ನೆಲ್ಲ ಇದೆ ಈ ಹಡಗಲ್ಲಿ. ಒಳಗಡೆ ಹೆಜ್ಜೆ ಹಾಕ್ತಾ ಹಾಕ್ತಾ ಮೇಲ್ಗಡೆ ಹೋಗಕ್ಕೆ ದಾರಿ ಸಹ ಇದೆ. ದೇವರು ನೀವು ನೋಡ್ತಿದ್ದೀರಾ ಈ ವಾರ್ಶಿಪ್ನ ಸೈಡಲ್ಲಿರೋ ಅಂತ ಕೆನಾನು. ಈಗ ಈ ಕೆನಾನು ಮುರಿದು ಬಿದ್ದಿದೆ. ಆದರೆ ವರ್ಲ್ಡ್ ವಾರ್ 2 ಸಮಯದಲ್ಲಿ ಅಲ್ಲಿತ್ತು ಕೆನಾನು. ಅಲ್ಲಿ ದೂರದಿಂದ ಬರ್ತಾ ಇದ್ದಂಥ ಶತ್ರುಗಳನ್ನ ಗುಂಡು ಬಿಟ್ಟು ಒಂದೇ ಸಲ ಉಡೀಸ್ ಮಾಡ್ಬಿಡ್ತಾ ಇತ್ತು.
ದೇವರೋ ವಾಹ್, ನಾವೀಗ ವಾರ್ಶಿಪ್ನ ಟಾಪ್ ಮೇಲೆ ಬಂದ್ಬಿಟ್ಟಿದ್ದೀವಿ ನೋಡ್ರಿ. ಇಲ್ಲಿಂದ ಅಂತೂ ಇಡೀ ಸಮುದ್ರದ 360 ವ್ಯೂ ಕಾಣುತ್ತೆ. ನೋಡ್ರಿ ನೋಡ್ರಿ ನೋಡ್ರಿ, ಏನಿದು ಕಾಂಕ್ರೀಟ್ನ ಶಿಪ್ಪು. ಇಡೀ ವಾರ್ಶಿಪ್ಪು ಪೂರ್ತಿ ಕಾಂಕ್ರೀಟಿಂದ ಮಾಡಿದ್ದಾರೆ. ಈ ಪಾರ್ಟಿ ವಾರ್ಶಿಪ್ ನೋಡಾದ್ಮೇಲೆ ಈ ಶಿಪ್ಪು ಏನು ಕಟ್ಟಿದ್ರು, ಯಾಕೆ ಕಟ್ಟಿದ್ರು ಅನ್ನೋದು ನಿಮ್ಮ ತಲೆಯಲ್ಲಿ ಬಂದಿದ್ದೇ ಇರ್ತದೆ. ದೇವರು 1942ರಲ್ಲಿ ಫಿಲಿಪೀನ್ಸ್ನ ಅಮೆರಿಕ ಆಳ್ತಾ ಇದ್ರು. ತಾನು ಕಂಟ್ರೋಲ್ ಮಾಡ್ತಿದ್ದ ಫಿಲಿಪೀನ್ಸ್ನ ಬೇರೆ ಯಾವುದೇ ದೇಶ ಆಕ್ರಮಣ ಮಾಡಬಾರ್ದು ಅಂತ ಸಮುದ್ರದ ಮಧ್ಯ ಕಟ್ಟಿರೋ ಈ ವಾರ್ಶಿಪ್ಪೇ ನಾವಿರೋ ಫೋರ್ಟ್ ಡ್ರಮ್. ಅವಾಗ ಜಪಾನವರು ಫಿಲಿಪೀನ್ಸ್ಗೆ ಎಂಟ್ರಿ ಆಗಿ ಅಮೇರಿಕಾದವ್ರಿಗೆ ಹೊಡೆದ್ರು. ಯಾವ ಪಾರ್ಟಿ ಹೊಡೆದ್ರು ಅಂತಂದ್ರೆ ಜಪಾನ್ ಏರ್ಕ್ರಾಫ್ಟ್ ಇಂದ ಬಿದ್ದಂತಹ ಮಿಸೈಲು ಇಲ್ಲಿ ನೋಡಿ ಎಲ್ಲ ದುಪ್ಕ ಅಂತ ಬಿದ್ದ್ಬಿಟ್ಟಿದೆ. ದೇವರು, ಈ ರಾತ್ರಿ ಈ ಜಾಗದಲ್ಲಿ ನಾನೊಬ್ಬನೇ ಇರಕ್ಕೆ ನಿರ್ಧಾರ ಮಾಡ್ಬಿಟ್ಟೆ. ದೇವರು, ಇಡೀ ಕಾಂಕ್ರೀಟ್ ವಾರ್ಶಿಪ್ ಸುತ್ತ 4 ತೋಪುಗಳಿವೆ. ಆ 4 ತೋಪುಗಳಲ್ಲೂ ಅತಿ ಶಕ್ತಿಶಾಲಿಯಾದಂಥ ಕೆನಾನ್ ಇದು. ಈಗ ಇದು ರಿಟೈರ್ಡ್ ಆಗ್ಬಿಟ್ಟಿದೆ. ಆದರೆ ಇದರ ಯೌವನದ ಸಂದರ್ಭದಲ್ಲಿ ಅದೆಷ್ಟು ಜನರ ಮಾರಣ ಹೋಮಕ್ಕೆ ಕಾರಣವಾಗಿತ್ತು ಇದೊಂದಕ್ಕೆ ಮಾತ್ರ ಗೊತ್ತು. ಆಪ್ರೇಟ್ರು ಅಲ್ಲಿ ಲಿವರ್ ಎಳ್ದಿದ ತಕ್ಷಣ ಇಲ್ಲಿಂದ ಬರ್ತಾ ಇದ್ದಂಥ ಗುಂಡು ಹೋಗ್ತಾ ಇತ್ತು 10 ಕಿಲೋಮೀಟರ್ವರೆಗೂ ಇದರ ರೇಂಜ್ ಇತ್ತು. ಮತ್ತು ಈ ತೋಪ್ ನೋಡ್ತಾ ಇದ್ದೀರಾ ನೋಡಿ, ಇದು ಪೂರ್ತಿ 360 ಡಿಗ್ರಿ ತಿರುಗುವಂಥ ಸಾಮರ್ಥ್ಯ ಇದೆ. ಅಲ್ಲಿ ಎಲ್ಲಾದರೂ ವೈರುಗಳು ಬಂದರೆ ಈ ಗುಂಡು ಹೊಡೆದ್ರೆ 500 kg ತೂಕ ಇರ್ತದೆ. 500 kg ತೂಕ ಇರೋದು ಏನಾದ್ರು ತಲೆ ಮೇಲೆ ಬಿದ್ದರೆ ಅವನ ಕತೆ ಮುಗಿದೋಯ್ತದೆ. ಗೊರೋ, ಈ ತೋಪಂತೂ ರೆಸ್ಟ್ ಹಿಡ್ದು ಒಳ್ಳೆ ಇದ್ರ ಮೇಲೆ ನೋಡಿದ್ರೆ ಬಿಸ್ಕೆಟ್ ಸೌಂಡ್ ಬಂದಂಗೆ ಗೊತ್ತೈತೆ ಗುರು. ಯಪ್ಪ, ಈ ಜಾಗದಲ್ಲಿ ಒಬ್ಬೊಬ್ಬನೇ ಇರೋದು ಸಿಕ್ಕಾಪಟ್ಟೆ ಕಷ್ಟ. ಜಪಾನ್ ಅವರು ಮತ್ತೆ ಅಟ್ಯಾಕ್ ಮಾಡಿ ಫಿಲಿಪೀನ್ಸ್ನ ಅಮೆರಿಕದಿಂದ ಕಿತ್ಕೊಂಡ್ಬಿಟ್ರು. ಅದಾಗಿ 2 ವರ್ಷ ಅಂದರೆ 1945ರಲ್ಲಿ ಮತ್ತೆ ಅಮೆರಿಕ ಆರ್ಮಿ ಬಂದರು. ಅವಾಗ ಈ ಫೋರ್ಟ್ ಡ್ರಮ್ಮಲ್ಲಿ 68 ಜನ ಜಪಾನ್ ಸೈನಿಕರು ಅಡಗಿ ಕೂತಿದ್ರು. ಅಮೆರಿಕದ ಆರ್ಮಿಯವರು ಈ ಹಡಗಿನ ಎಂಟ್ರೆನ್ಸ್ ಸುತ್ತ ಬಂದ್ ಮಾಡಿಬಿಟ್ರು. ಮತ್ತೆ ಅವರು ತಂದಿದ್ದ ಹಡಗಿನಿಂದ 40,000 ಲೀಟರ್ ಸೀಮೆ ಎಣ್ಣೆಯನ್ನ ನಮ್ಮ ಈ ಹಡಗಿನ ಮೇಲೆ ಸುರಿದು 600 kg TNT ಇಟ್ಟು ಅರ್ಧ ಗಂಟೆಯಲ್ಲಿ ಎಲ್ಲ ದೂರ ಓಡೋಗಿ ಬ್ಲಾಸ್ಟ್ ಮಾಡಿಬಿಟ್ರು. ಹೊಗೆ ಆಕಾಶದುದ್ದಕ್ಕೂ ಚಿಮ್ಮಿತು. ಸತತ 4 ದಿನ ಈ ಶಿಪ್ಪು ಕಾದು ಕೆಂಡವಾಗ್ಬಿಟ್ಟಿತ್ತು. ಅಡಗಿ ಕೂತಿದ್ದ 68 ಜನ ಜಪಾನ್ ಸೈನಿಕರು ಬೆಂಕಿಲಿ ಬೆಂದು ಸತ್ತೋದ್ರು. ಅಲ್ಲೆಲ್ಲೋ ದೂರದಲ್ಲಿ ಜೋರಾಗಿ ಮಳೆ ಬರ್ತಾ ಇತ್ತು. ಇಲ್ಲೂ ಮಳೆ ಬರುತ್ತೆ ಅನ್ನೋ ಭಯದಲ್ಲಿ ಟೆಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ರಿ, ನನ್ನ ಇಡೀ ಜೀವನದಲ್ಲೇ ಫಾರ್ ದ ಫಸ್ಟ್ ಟೈಮು ಆಟೋಮೆಟಿಕ್ ಇನ್ಫ್ಲೇಟಬಲ್ ಬೆಡ್ನ ನೋಡ್ತಾ ಇದ್ದೀನಿ. ಇದು ಅದರ ಮಿಷಿನ್. ಇದು ಮಿಷಿನ್ ಜಾಗದಲ್ಲಿ ಹಾಕಬೇಕು. ಹೋಯ್ತಾ ಇಲ್ವಾ? ಹಿಂಗೆ. ಓಕೆ, ಆಯಿತು. ಎನ್ಹ್ಯಾನ್ಸ್ ಅಂತೆ. ಓಕೆ, ಒತ್ತೋಣ. ಓ ಮಿಷಿನೇ ಆಚೆ ಬಂದ್ಬಿಡ್ತು ಗುರು. ಆಲ್ರೆಡಿ ಗಾಳಿ ತುಂಬಿ ಇಷ್ಟು ದಪ್ಪ ಆಗೋಗಿದೆ. ಇನ್ನೊಂದು ಚೂರು ತುಂಬಬೇಕಷ್ಟೇ. ಟೆಂಟಲ್ಲಿ ರೆಡಿ ಆಗಿದೆ.
ಅಲ್ಲಿ ಮಿಂಚು ಗುಡುಗು ವಿತ್ ಸನ್ಸೆಟ್ ಆಗ್ತಾ ಉಂಟು. ಹೆಂಗೆಂಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ವಾ ನೋಡ್ರಿ, ಅಲ್ಲಿ ಸನ್ಸೆಟ್ ಆಗೋಯ್ತು. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ, ಎಲ್ಲ ಇಲ್ಲೇ ಉಂಟು ರೀ. ಸ್ವರ್ಗ ನರಕ ಬೇರೆ ಕಡೆ ಎಲ್ಲೂ ಇಲ್ಲ. ಕೆಳಗಡೆ ನೋಡಿದ್ರೆ ನರಕ, ಮೇಲ್ಗಡೆ ನೋಡಿದ್ರೆ ಸ್ವರ್ಗ. ಏನು ಗುರು ಇದು, ಎಲ್ಲ ಒಂದೇ ಜಾಗದಲ್ಲಿ ಇದೆಯಲ್ಲ. ನೋಡ್ತಿದ್ದಂಗೆ ಕರಿಮೋಡ ಕಳೆದು ಚಂದ್ರನ ದರ್ಶನ ಆಯಿತು. ನೆನ್ನೆ ಅಲ್ಲ ಮೊನ್ನೆ ತಾನೇ ಗ್ರಹಣ ಬೇರೆ ಆಗಿತ್ತು. ಸುತ್ತ ಅಂತೂ ನೀರವ ಮೌನ ಆವರಿಸ್ಬಿಟ್ಟಿದೆ. ದೂರಕ್ಕೆ ಯಾರು ಇಲ್ಲ. ದೇವರ ಸುಮ್ಮನೆ ಹಂಗೆ ಇಮ್ಯಾಜಿನ್ ಮಾಡಿರಿ, ನೀವು World War II ಸಮಯದಲ್ಲಿ 68 ಜನನ ಕೊಂದಾಕಿದ್ದಂಥ ಜಾಗದಲ್ಲಿ ನಿಂತ್ಕೊಂಡು ಒಬ್ಬರೇ ಇಡೀ ರಾತ್ರಿ ಕಳಿಯೋದು ಹೆಂಗಿರುತ್ತೆ ಅಂತ. ಇದನ್ನ ನೋಡ್ಬಿಟ್ಟು ನೀವು ನನ್ನ ಸಿಕ್ಕಾಪಟ್ಟೆ ಧೈರ್ಯವಂತ ಅಂತ ಅನ್ಕೋಬೋದು. ಆ್ಯಕ್ಚುಲಿ ಆ ಥರ ಏನೂ ಇಲ್ಲ. ಯಾಕಂದರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಈ ವಾರ್ಶಿಪ್ ಮೇಲೆ, ಇದು ಪೂರ್ತಿ ಸ್ವರ್ಗ. ನನಗೇನು 1% ಭಯ ಆಗ್ತಾಯಿಲ್ಲ. ಆದರೆ ಪ್ರಾಬ್ಲಮ್ ಇರೋದು ಇದರ ಒಳಗಡೆ. ನೋಡ್ರಿ ಎಷ್ಟು ಪ್ರಶಾಂತವಾಗಿರೋ ಅಂಥ ಗಾಳಿ ಬರ್ತಾ ಇದೆ. ಮತ್ತು ಅದಕ್ಕಿಂತ ಪ್ಲಸ್ ಪಾಯಿಂಟ್ ಏನು ಅಂತಂದರೆ 2 ಕಡ್ಡಿ ನೆಟ್ವರ್ಕ್ ಸಿಗ್ತಾ ಇದೆ ಇಲ್ಲಿ. ಅದು ಹಿಂಗೆ ಸಿಗ್ತಾ ಇದೆ ನನಗೂ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆದರೆ, ಭಯ ಆದರೆ, ನಾನು ಆ ಬೋಟ್ ಹುಡುಗರಿಗೆ ಫೋನ್ ಮಾಡ್ಬೋದು, ಅವರು ಬಂದು ಕರ್ಕೊಂಡು ಹೋಗ್ತಾರೆ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ, ನಾನು ಈಗ ಫೋನ್ ಮಾಡಿದ್ರೆ ಅವರು ಅಲ್ಲಿಂದ ಬಿಟ್ಟರೆ ಇಲ್ಲಿಗೆ ತಲುಪಕ್ಕೆ 2 ಗಂಟೆ ಬೇಕು. 2 ಗಂಟೆ ಸ್ವಲ್ಪ ಹೃದಯನ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇರಬೇಕು. ದೇವರು ಬೆಟ್ಟದ ಮೇಲೆ ಮ್ಯಾಗಿ ಮಾಡ್ತಾರೆ, ಮನೇಲಿ ಮ್ಯಾಗಿ ಮಾಡ್ತಾರೆ, ಕಾಡಲ್ಲಿ ಮ್ಯಾಗಿ ಮಾಡ್ತಾರೆ, ಟ್ರಿಪ್ಪಲ್ಲಿ ಮ್ಯಾಗಿ ಮಾಡ್ತಾರೆ. ಆದರೆ ಈ ಕೆಳಗಡೆ ನರಕ, ಮೇಲ್ಗಡೆ ಸ್ವರ್ಗ, ಇಲ್ಲಿ ಮ್ಯಾಗಿ ಮಾಡೋ ಅಂಥ ಸ್ಥಿತಿ ಈಗ. ಮೇಲ್ಗಡೆ ಅಂತೂ ಫುಲ್ಲು ಗಾಳಿ ಗವೋ ಅಂತ ಇದೆ. ಸ್ಟವಲ್ಲಿ ಬೆಂಕಿ ಒಂಚೂರು ಹತ್ತುತ್ತಾ ಇಲ್ಲ ಮೇಲ್ಗಡೆ. ಅದಕ್ಕೆ ಇಲ್ಲಿ ಯಾವುದೋ ಮೂಲೆ ಸಿಕ್ತು, ಈ ಮೂಲೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ನೋಡಿ, ಇದು ಪೂರ್ತಿ ಕಬ್ಬಣ ಇದು. ನೋಡಿ, ಉದ್ದಕ್ಕೂ ಕಬ್ಬಣದ ಸ್ಲ್ಯಾಬ್ ಹಾಕ್ಬಿಟ್ಟವ್ರು ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ತಂದು ಯಾರೂ ಹಾಕಿಲ್ಲ. 100 ವರ್ಷದಿಂದ ಯಾವಾಗ ಸ್ಫೋಟ ಆಯಿತು ಅವಾಗ ಅಲ್ಲೆಲ್ಲ ಹಾಕಿರ್ತಾರೆ, ಅದು ತಗೊಂಬಂದು ಇಲ್ಲಿ ಬಿದ್ದಿರ್ತದೆ. ಇದಕ್ಕಿದೆ ಈ ಸ್ವರ್ಗ ನರಕಕ್ಕೆ ಬರೋವಂಥ ಅರ್ಜೆಂಟಲ್ಲಿ ಸ್ಟೌವು ಎಲ್ಲ ತಗೊಬಂದಿದ್ದೆ. ಆದರೆ ಸ್ಪೂನ್ ತಗೊಬಂದಿಲ್ಲ. ಸ್ಪೂನ್ ತಗೊಂಬರೋದು ಮರ್ತೋದೆ. ಈಗ ಮ್ಯಾಗಿನ ಅಲ್ಲಾಡಿಸ್ಬೇಕಲ್ಲ, ಬೇರೆ ಏನೂ ದಾರಿ ಇಲ್ಲ. ಇದೊಂದೇ ದಾರಿ ಈಗ. ನೋಡ್ರಿ ದೇವರು, ಪೂರ್ತಿ ಸುತ್ತ ಕತ್ಲೆ ಆಗ್ಬಿಟ್ಟಿದೆ. ಎಲ್ಲ 4 ದಿಕ್ಕಲ್ಲೂ ಮೌನ ಆವರಿಸ್ಬಿಟ್ಟಿದೆ. ಈ ಮೌನದ ಮಧ್ಯ ಬಿಸಿ ಬಿಸಿ ಆಹಾರ ತಯಾರಾಗಿದೆ. ಮತ್ತು ನಿಮ್ಗೆ ಹೇಳಬೇಕು ನೋಡಿ, ಇಲ್ಲಿ ಅಮೇರಿಕದವರು 600 kg TNT ಸ್ಫೋಟ ಮಾಡಿದ್ರಲ್ಲ, ಆ ಸ್ಫೋಟ ಮಾಡಿದಾಗ ಆಗಿರೋವಂಥ ಡ್ಯಾಮೇಜ್ ಇದು. ಅಮೇರಿಕದವರು ಇಲ್ಲಿ ಸ್ಫೋಟ ಫಿಕ್ಸ್ ಮಾಡಾದ್ಮೇಲೆ ಕರೆಕ್ಟಾಗಿ ಇಲ್ಲಿ ಕಾಲು ಭಾಗ ದಾರಿಗೆ ಹೋಗ್ಬಿಟ್ರು. ಇಲ್ಲಿ ಇಟ್ಟು ಅಲ್ಲಿ ಅರ್ಧ ಗಂಟೆ ಆದಮೇಲೆ ಇಲ್ಲಿ ದೊಡಮ್ ಒಳಗಡೆ ಅಡ್ಗಿ ಕೂತಂತ 68 ಜಪಾನ್ ಸೋಲ್ಜರ್ಸು. ಗೋವಿಂದಾಯ ನಮಃ. ಅದ್ಭುತವಾದಂಥ ಆಹಾರ ತಯಾರಾಗಿದೆ. ಆಹಾ, ಅದ್ಭುತ. ಕರೆಕ್ಟಾಗಿ ರಾತ್ರಿ 8:15 ಆಗಿದ್ದೆ ಈಗ. ಸೊ ವೆದರ್ ಫಾರ್ಕಾಸ್ಟಲ್ಲಿ ನೋಡಿದೆ, ಪೂರ್ತಿ ಮಳೆ ಅಂತ ತೋರಿಸ್ತಾ ಇತ್ತು. ಸಂಜೆ ನನ್ನ ಅದೃಷ್ಟ, ಇದುವರೆಗೂ ಒಂದು ಹನಿ ಮಳೆನೂ ಬಂದಿಲ್ಲ ಇಲ್ಲಿ. ಮಳೆ ಏನಾದರೂ ಬಂದ್ಬಿಟ್ರೆ ಎಲ್ಲ ಫುಲ್ ರಾಧ ಅಂತ ಆಗೋಯ್ತದೆ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ ಸಿಕ್ಕಾಪಟ್ಟೆ ಗಾಳಿ. ಎಷ್ಟು ಗಾಳಿ ಅಂತಂದರೆ ಆ ಕೆನಾನ್ ಇದೆಯಲ್ಲ, ಅದ್ರ ಹಿಂದೆ ಬಂದು ಕೂತಿದ್ದೀನಿ. ಮುಂದೆ ಅಂತೂ ಹೋಗೋಕ್ಕಾಗೋದೇ ಇಲ್ಲ. ಮಳೆ ಬಂದರೂ ಅಂಥದ್ದೇನು ಪ್ರಾಬ್ಲಮ್ ಆಗೋಲ್ಲ. ಆದರೆ ಈ ಗಾಳಿ ಮಳೆ ಬಂದುಬಿಟ್ರೆ ಪ್ರಾಬ್ಲಮ್ಮು. ಟೆಂಟ್ನ ಎತ್ಕೊಂಡೋಗ್ಬಿಟ್ಟು ಸಮುದ್ರದಲ್ಲಿ ಬಿಸಾಕ್ಬಿಡ್ತದೆ. ನಾವು ಸಮುದ್ರದಿಂದ ಸಿಕ್ಕಾಪಟ್ಟೆ ಹೈಟಲ್ಲಿದ್ದೀವಿ, 12 ಮೀಟ್ರ್ ಮೇಲಿದ್ದೀವಿ. ಸೊ ಗಾಳಿ ಮಕ್ಕೆ ಬಂದು ಹೊಡಿತಾ ಇದೆ. ಆಹಾ, ಸ್ವರ್ಗ. ಈಗ ಸಮಯ ಮಧ್ಯರಾತ್ರಿ 2:15. ಯಾವುದೋ ಒಂದು ಶಕ್ತಿ ಅವಾಗಿಂದ ಕೆಳಗಡೆ ಬಾ 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 ಅಂತ ಕೂಗ್ತಾ ಇದೆ. ಅವಾಗಿಂದ ಸ್ವರ್ಗದ ಮಜಾ ತಗೋತಾ ಇರೋ ಅಂತ ನಮಗೆ ಈಗ ಸ್ವಲ್ಪ ನರ್ಕದ ದರ್ಶನನೂ ಮಾಡೋಣ. ಬನ್ನಿ ಕೆಳಗಡೆ ಹೋಗೋಣ.
ಗುರು ಈ ವಿಡಿಯೋ ನೋಡಾದ್ಮೇಲೆ ನಮ್ಮಮ್ಮ ನನಗೆ ಏನ್ರಲ್ಲಿ ಹೊಡಿತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಂಜನೇಯ ಕಾಪಾಡಪ್ಪ. ವಾ ಗುರು, ಹಗಲುಗಿಂತ ಸಿಕ್ಕಾಪಟ್ಟೆ ಭಯಂಕರವಾಗಿ ಕಾಣ್ತಾ ಇದೆ. ಇದ್ದರಿದ್ರೆ ಹುಳ ಬೇರೆ. ದೇವರು ನೋಡ್ರಿ, 100 ವರ್ಷದ ಹಳೆ ಕಬ್ಬಣ. ಇದು ಶಿಪ್ಪಿನ ಮುಂದಿನ ಭಾಗ. ಇದು ನಾವೀಗ ಅರ್ಧಕ್ಕೆ ಆಲ್ರೆಡಿ ನೀರಲ್ಲಿ ಇಳ್ದಿರ್ತೀವಿ. ಸ್ಟಾರ್ಟಿಂಗ್ಗೆ ಕೆನಾನ್ ಇದೆಯಲ್ಲ ಅದು, ಇದು ಸ್ಫೋಟಕಕ್ಕೆಲ್ಲ ಚಿಪ್ಪಿಂಗ್ ಆಗಿಬಿಟ್ಟಿದೆ. ಈ ಪಾಟಿ ತೂತ್ ಕತ್ಲೆಯಲ್ಲಿ ಆ್ಯಕ್ಚುಲಿ ಈ ಜಾಗಕ್ಕೆ ಬರಬಾರ್ದು. ಬಂದರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಕೆಲವು ಶಕ್ತಿಗಳಿರ್ತಾವಲ್ಲ, ಅವಕ್ಕೆ ನಾವು ಕಡ್ಡಿ ಇಟ್ಟಂಗಾಗತ್ತೆ. ಅದಕ್ಕೆ ನಾವು ಕ್ಲಾರಿಫೈ ಮಾಡ್ಕೊಂಡ್ಬಿಡ್ಬೇಕು ನಾವು ಏನಕ್ಕೆ ಬಂದಿದ್ದೀವಿ ಅಂತ. ಈಸ್ ಎನಿಬಡಿ ದೇರ್? ಐ ಆಮ್ ನಾಟ್ ಹಿಯರ್ ಟು ಡಿಸ್ಟರ್ಬ್ ಯು. ಬೆಟರ್ ಯು ಮೈಂಡ್ ಯುವರ್ ಓನ್ ಬಿಸ್ನೆಸ್. ಐ ಮೈಂಡ್ ಮೈ ಓನ್ ಬಿಸ್ನೆಸ್. You should not allow to come with me. ಒಂದು ಹೆಜ್ಜೆ ಮಿಸ್ ಆಗಿಟ್ರೆ ಸೀದಾ ಪಾತಾಳಕ್ಕೆ ಸೇರ್ಕೊಂಡ್ಬಿಡ್ತೀವಿ. ಹುಷಾರಾಗಿ ಹೋಗ್ಬೇಕಿಲ್ಲಂತೂ. ನೋಡ್ರಿ ದೇವರು, ಒಂದು ಫ್ಲೋರಲ್ಲಿ 3500 ಸ್ಕ್ವೇರ್ ಫೀಟ್ ಇದೆ. ಹಾಗೆ ಇಲ್ಲಿ 3 ಫ್ಲೋರ್ ಇದೆ. ಮೂರಲ್ಲೂ 3500 ಸ್ಕ್ವೇರ್ ಫೀಟು. ಅದಕ್ಕೆಲ್ಲ ವೆಂಟಿಲೇಷನ್ ನೋಡಿ. ಆಹಾ, ಫ್ರೆಶ್ ಗಾಳಿ ಬರ್ತಾ ಇದೆ ಇಲ್ಲಿ. ದೇವರು ನೋಡ್ರಿ, 100 ವರ್ಷದ ಹಳೆಯ ಬುಲ್ಲೆಟ್ಟು. ಇದೇನೋ ಪೈಪ್ ತೂತಿದ್ದಂಗೆ ಕಾಣಿಸ್ಬೋದು ನಿಮಗೆ. ಅಲ್ಲ, ಇದು ಬುಲ್ಲೆಟ್. ಇದು ಒಂದೊಂದು ಬುಲ್ಲೆಟ್ಟು ಈ ಪಾಟಿ ಬಿದ್ದಿದೆ ನೋಡಿ. ಈ ಥರ ಹೊಸ ಜಾಗದಲ್ಲಿ ಲೈಟ್ ಬಿಡುವಾಗ ಭಯ ಆಗುತ್ತೆ, ಏನಾದ್ರು ಕಾಣಿಸ್ಬಿಟ್ರೆ ಅಂತ ಅಷ್ಟೇ. ಅದು ಅನ್ನಿಸ್ತಾ ಇರುತ್ತೆ ಅಷ್ಟೇ, ಏನೂ ಕಾಣಿಸಲ್ಲ ಅಂತ ನಾನು ಅನ್ಕೋಬೇಕು. ಆದರೆ ಕಾಣಿಸ್ಬಿಡುತ್ತೆ ಏನಾರು ಹೊಸ ವಸ್ತು ಅಂತ ಭಯ. ನಾವು ಇಷ್ಟೊತ್ತು ಮೇಲಿದ್ದಿದ್ದು ಅದು ಟಾಪ್ ಫ್ಲೋರು, ಇದು ಸೆಕೆಂಡ್ ಫ್ಲೋರಲ್ಲಿ ನೋಡಿ ಎಷ್ಟು ದೊಡ್ಡ ಹಳ್ಳಗಳಿವೆ ಅಂತ. ಈ ಜಾಗ ಪೂರ್ತಿ ಹಾಲಾಗಿತ್ತು ಮೀಟಿಂಗ್ ಮಾಡೋಕ್ಕೆ. ಇಡೀ ಫೋರ್ಟ್ ರಮ್ಮಲ್ಲಿ ಇದ್ದಂಥ ಆರ್ಮಿಗಳೆಲ್ಲ ಇಲ್ಲಿ ಮೀಟಿಂಗ್ ಮಾಡ್ತಾಯಿದ್ರು. ಅವರ ಮುಂದಿನ ಸ್ಟ್ರಾಟಜೀಸು ಅವೆಲ್ಲ ಇಲ್ಲಿ ಡಿಸ್ಕಸ್ ಆಗ್ತಾಯಿತ್ತು. ಮತ್ತು ಇಲ್ಲಿ ಬ್ಯಾಟ್ರಿಗಳು ಸಹ ಇಡ್ತಾಯಿದ್ರು. ಇಷ್ಟು ಗಟ್ಟಿಮುಟ್ಟಾಗಿರೋ ಅಂಥ ಕಾಂಕ್ರೀಟ್ ಶಿಪ್ಪು ಎಲ್ಲ ಪೀಸ್ ಆಗಿಬಿಟ್ಟಿದೆ ಅಂತಂದರೆ ಇನ್ನು ಇಲ್ಲಿ ಯಾವ ಪಾಟಿ ದಾಂಧಲೆ ಆಗಿರಬೇಡ, ಲೆಕ್ಕ ಹಾಕ್ಕೊಳ್ಳಿ ನೀವೇ. ಇಲ್ಲಿ 2ನೇ ಕೆನೋನ್ ಇದೆಯಲ್ಲ, 2ನೇ ಕೆನೋನ್ದಿದು ಜಾಗ. ಹುಷಾರಾಗಿ ಹೆಜ್ಜೆ ಇಡಬೇಕಿಲ್ಲಂತೂ. ಮೈ ಗಾಡ್, ಆಂಜನೇಯ ಕಾಪಾಡು ತಂದೆ, ಅಮ್ಮ ರಾಮ. ಕಬ್ಬಣ ನೋಡಿ ಎಲ್ಲ ತುಕ್ಕಿಡಿದ್ಬಿಟ್ಟಿದೆ. ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಈ ತೋಪಲ್ಲಿ ಒಂದು ಸಲ ಗುಂಡು ಹೊಡೆದ್ರೆ ಆ ಗುಂಡು 500 kg ಇರುತ್ತೆ ಅಂತ. 500 kg ಗುಂಡು ಹೊಡೆಯೋ ಅಂಥ ಸಾಮರ್ಥ್ಯ ಇರಬೇಕು ಅಂತಂದರೆ ಈ ಥರ ಮಿಷಿನರಿ ಬೇಕು ನೋಡಿ. ಅದು ತೋಪು. ನಾವೀಗ ಫಸ್ಟ್ ಫ್ಲೋರಲ್ಲಿದ್ದೀವಿ, ಕೆಳಗಡೆ ಗ್ರೌಂಡ್ ಫ್ಲೋರ್ ಇದೆ. ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರು ಎಲ್ಲ ಒಂದೇ ಆಗಿಬಿಟ್ಟಿದೆ ನೋಡಿ. ಸೊ ಅಮೇರಿಕದವ್ರು ಯಾವಾಗ 600 kg TNTನ ಇಟ್ಟು ಸ್ಫೋಟ ಮಾಡಿದ್ರು, ಆವಾಗ 8 ಜನ ಜಪಾನ್ ಆರ್ಮಿ ಅವರು ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರಲ್ಲಿ ಉಸಿರುಗಟ್ಟಿ ಸಾಯ್ತಾರೆ. ಮತ್ತು 60 ಜನ ಗ್ರೌಂಡ್ ಫ್ಲೋರಲ್ಲಿ ಸಿಗ್ತಾರೆ. ಗ್ರೌಂಡ್ ಫ್ಲೋರಲ್ಲಿ ಸ್ಟೋರ್ ರೂಮ್ ಇರುತ್ತೆ. ಸ್ಟೋರ್ ರೂಮಲ್ಲಿ ಅಡುಗೆ ಕೂತಿರ್ತಾರೆ 60 ಜನ. ಉಸಿರು ಕಟ್ಟಿ ನರಳಿ ದೇವರು ನೋಡಿ, ಇಲ್ಲೇ ಇರೋದು 2ನೇ ಕೆನೋನು. ಮುಂದೆ ಇರೋ ಕೆನೋನ್ ಇದೆಯಲ್ಲ ಅದಿದೆ ನೋಡಿ. ಆ ಕೆನೋನ್ ಕಾಣ್ತಾ ಇದೆಯಲ್ಲ, ಅದು ಆ್ಯಕ್ಚುಲಿ ಅಲ್ಲಿರಬೇಕಾಗಿತ್ತು ಮುಂದಕ್ಕೆ, ಆದರೆ ಹಿಂದಕ್ಕೆ ಬಿದ್ದೋಗಿದೆ. ಅದು ಪೂರ್ತಿ ಪ್ರಮಾಣದಲ್ಲಿ ಕೆಳಗಡೆ ಬಿದ್ದಿಲ್ಲ, ಅಲ್ಲೇ ತಗಲಾಕೊಂಡಿದೆ. ಇನ್ನೊಂದು ಕರೆಕ್ಟಾಗಿ ಪೊಸಿಷನಲ್ಲಿದೆ. ತುಕ್ಕಿಡ್ದೋಗ್ಬಿಟ್ಟಿದೆ ಕಬ್ಬಣಗಳೆಲ್ಲ. ಮತ್ತು ನೋಡಿ ಇಲ್ಲೆಲ್ಲ ಕಪ್ಪಗಾಗಿದೆ. ಆ ಸ್ಫೋಟ ಆದಾಗ ಪೂರ್ತಿ ಹೊಗೆ ತುಂಬ್ಕೊಂಡ್ಬಿಟ್ಟಿತ್ತು ಇಲ್ಲೆಲ್ಲ. ಆವಾಗ ಉಸಿರು ಕಟ್ಟಿ ತೀರ್ಕೊಂಡ್ರು. ದೇವರು ಯಾವುದಾದ್ರೂ ಪವರ್ಫುಲ್ಲಾಗಿರೋ ಅಂಥ ವಸ್ತು ಸ್ಫೋಟ ಆದರೆ ಅದರ ತೀವ್ರತೆ ಹೆಂಗಿರುತ್ತೆ ಅಂತಂದರೆ ನೋಡಿ ಹಿಂಗಿರುತ್ತೆ. ನೀರಿಲ್ಲಿ ತೊಟ್ಟಿಗ್ತಾ ಇದೆ.
ನಾವು ಸಮುದ್ರದಲ್ಲಲ್ವ ಇರೋದು, ಇಲ್ಲಿ ಡ್ಯಾಮೇಜ್ ಆಗಿ ನೀರು ತೊಟ್ಟಿ ಇಟ್ಟು ಉಪ್ಪೇ ಕಟ್ಬಿಟ್ಟೈತೆ ಗುರು ಇಲ್ಲಿ. ಸೊ ನಾವು ಇದರಿಂದ ತಿಳ್ಕೊಬೋದು ಬ್ಲಾಸ್ಟ್ ಆಗಿ 100 ವರ್ಷದ ಮೇಲಾಗಿದೆ ಅಂತ. ದೇವರು ನೋಡ್ರಿ, ನಾವೀಗ ಗ್ರೌಂಡ್ ಫ್ಲೋರಿಗೆ ಬಂದುಬಿಟ್ಟಿದ್ದೀವಿ. ಇಲ್ಲಂತೂ ಪೂರ್ತಿ ನೀರು ತುಂಬ್ಕೊಂಡ್ಬಿಟ್ಟಿದೆ, ಯಾಕಂದರೆ ಈಗ ನಾವು ನೀರಿನ ಒಳಗಡೆ ಇದ್ದೀವಿ. ದೇವರು, ಇದು ಡ್ಯಾಶ್ ಮೀಟ್ರು ಎಲ್ಲ ಮಾಡಿದ್ದೀವಂತೆ. ಇದನ್ನು ಒಂದು ಸಲ ಟ್ರೈ ಮಾಡ್ಬಿಡೋಣ. ಸೊ ಇದರಲ್ಲಿರೋದೇ ಬರೀ ಒಂದೇ ಒಂದು ಬಟನ್ನು, ಅದು ಬಿಟ್ಟರೆ ಇನ್ಯಾವ ಬಟನ್ನು ಇಲ್ಲ ಇಲ್ಲಿ. ಈ ಬಟನ್ ಅಮ್ಕಿದ ತಕ್ಷಣ ನಮ್ಮ ಸುತ್ತಮುತ್ತ ಯಾವುದಾದ್ರೂ ಎನರ್ಜಿ ಇದ್ದರೆ, ಅದು ನೆಗೆಟಿವೇ ಇರಬೇಕು ಅಂತೇನಿಲ್ಲ, ಯಾವುದಾದ್ರೂ ಎನರ್ಜಿ ಇದ್ದರೆ ಅದು ಇದರಲ್ಲಿ ಡಿಟೆಕ್ಟ್ ಮಾಡುತ್ತೆ. ನಾರ್ಮಲಾಗಿ ನಾನು ಸುಮಾರು ಸಲ ಆನ್ ಮಾಡಿದ್ದೀನಿ ಮನೇಲಿದ್ದಾಗ. ಇದು ಫಸ್ಟ್ ಲೈಟ್ ಬಿಟ್ಟರೆ ಇನ್ಯಾವುದು ಬರೋದೇ ಇಲ್ಲ. ಜಾಸ್ತಿ ಹೈ ವೋಲ್ಟೇಜ್ ಇರೋವಂಥ, ಹೈ ಕರೆಂಟ್ ಇರೋವಂಥ ಜಾಗದಲ್ಲಿ ಇದು ತೋರಿಸುತ್ತೆ, ಕರೆಂಟ್ ತೋರಿಸುತ್ತೆ. ಆದರೆ ನಾವು ಸಮುದ್ರದ ಮಧ್ಯೆ ಇದ್ದೀವಿ, ಇಲ್ಲಿ 1% ಎಲ್ಲೂ ಕರೆಂಟು ಇಲ್ಲ. ಡಿವೈಸಸ್ಸಲ್ಲಂತೂ ಅಷ್ಟು ಕರೆಂಟ್ ಇರಲ್ಲ. ಸೊ ಇದೇನಾದರೂ ಜಾಸ್ತಿ ಬಂದರೆ ನಮ್ಮ ಸುತ್ತ ಬೇರೆ ಎನರ್ಜಿ ಇದೆ ಅಂತ ಅರ್ಥ. ಎಲ್ಲ ಮಾಡಿದ್ದೀವಂತೆ, ಇದನ್ನು ಟ್ರೈ ಮಾಡೋಣ. ಆಂಜನೇಯ, ಸದ್ಯಕ್ಕೆ ಯಾವುದೂ ಇಲ್ಲ ನಮ್ಮ ಸುತ್ತಮುತ್ತ. ಓಡಾಡಿದ್ರೆ ಸಿಕ್ಕಬಹುದೇನೋ. ದೇವರು ನೋಡ್ರಿ, ಆವಾಗಿಂದ ಈ ನಿರ್ಜನ ಹಡಗನ್ನು ಎಕ್ಸ್ಪ್ಲೋರ್ ಮಾಡ್ತಾ ಬೆಳಕಾಗಿದ್ದೇ ಗೊತ್ತಾಗಿಲ್ಲ. ಸಮುದ್ರದ ಮಧ್ಯೆ ಸುಂದರವಾದಂತಹ ದೃಶ್ಯಾವಳಿ. ನೀವಿಲ್ಲಿ ನೋಡ್ತಾ ಇರೋದು ಒಂದು ಸೈಡಿನ ಡಿಫೆನ್ಸ್ ಸಿಸ್ಟಮ್ಮು. ನೋಡಿ ಅಲ್ಲಿ ಮೇಲ್ ಕಾಣ್ತಿದೆ ನೋಡಿ, ಅದು ಕೆನಾನ್. ಅದು ಇಲ್ಲಿಂದ ಶತ್ರುಗಳಿಗೆ ಬುಲೆಟ್ ಬಿಡ್ತಕ್ಕಂಥ ವಸ್ತು. ಆದರೆ ಇಲ್ಲೇನಾಗಿದೆ, ಶತ್ರುಗಳೇ ಈ ಸೈಡಲ್ಲಿರೋಂಥ ಕೆನಾನ್ ಮೇಲೆ ಬುಲೆಟ್ ಬಿಟ್ಬಿಟ್ಟು ಇದನ್ನು ಉಡೀಸ್ ಮಾಡ್ಬಿಟ್ಟವ್ರೆ. ನೋಡಿ ಈ ತೂತುಗಳೆಲ್ಲ ಕಾಣ್ತಾ ಇದೆಯಲ್ಲ, ಇದೆಲ್ಲ ಶತ್ರುಗಳಿಂದ ಬಂದಿರೋ ಅಂಥ ಬುಲೆಟ್ಗಳು. ನೋಡಿ ಇಲ್ಲಿ ಕಬ್ಬಣ ಎಷ್ಟು ತಿಕ್ಕಾಗಿದೆ. ಮಿನಿಮಮ್ ಏನಿಲ್ಲ ಅಂದರೆ ಒಂದು 15 ಇಂಚಿದೆ. ಆ 15 ಇಂಚಿರೋದನ್ನ ಹೆಂಗೆ ಉಡೀಸ್ ಮಾಡ್ಕೊಂಬಂದಿದೆ ಬುಲೆಟ್ ಅಂತ. ಅಮೇರಿಕನ್ರು ಬಿಟ್ಟಂಥ ಬುಲೆಟ್ಗಳಿವು. ನೋಡಿ ಆ ಕೆನಾನ್ದು ರೌಂಡ್ ಪೀಸ್ ಇದೆಯಲ್ಲ, ಅದು ಅರ್ಧ ಕಟ್ಟಾಗಿದೆ. ಅದು ಎಲ್ಲಿದೆ ಅಂದರೆ ನೋಡಿ ಇಲ್ಲಿದೆ. ಅದ್ರ ಮೇಲೆ ನಾವು ನಿಂತಿರೋದು ಈಗ. ದೇವರು, ಫೈನಲಿ ಬೆಳಗ್ಗೆ ಆಗೇ ಹೋಯ್ತು, ಬೆಳಕಾಗೋಯ್ತು. ಸದ್ಯ ಆ ಗೋಸ್ಟ್ ಮೀಟ್ರು ಆನ್ ಆಗದೇ ಇದ್ದಿದ್ದೆ ಒಳ್ಳೇದಾಯಿತು. ನಾನು ಆನ್ ಮಾಡಿದ ತಕ್ಷಣ 100% ಅದು ಆನ್ ಆಗಿಬಿಡುತ್ತೆ, ಪೂರ್ತಿ ಲೈಟ್ ಬಂದ್ಬಿಡುತ್ತೆ ಅಂತ 1 ವಾರದಿಂದ ನಾನು ಮೆಂಟಲಿ ಫಿಕ್ಸ್ ಆಗಿದ್ದೆ. ಓಕೆ, ಪೂರ್ತಿ ಬಂದಿದ್ದ ತಕ್ಷಣ ನಾನು ಜಾಸ್ತಿ ಕೂಗಬಾರ್ದು, ಭಯ ಪಡಬಾರ್ದು, ಧೈರ್ಯವಾಗಿರಬೇಕು ಅಂತ. ಯಾಕಂದರೆ ಯಾವಾಗ ಭಯ ಪಟ್ಟುಬಿಡ್ತೀವಿ, ಬೇರೆ ಎನರ್ಜಿಗೆ ಅಡ್ವಾಂಟೇಜ್ ಸಿಕ್ಬಿಡುತ್ತೆ. ಆ ಟೈಮಲ್ಲಿ ಇರಲಿಲ್ವೋ ಅಥವಾ ಪರ್ಟಿಕ್ಯುಲರಾಗಿ ಆ ಜಾಗದಲ್ಲಿ ಇರಲಿಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾರ್ಮಲಾಗಿ ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಸ್ಟೋರೀಸ್ಗಳಿವೆ. ಅದಕ್ಕೆ ನಾನು ಕೆಳಗಡೆ ಕ್ಯಾಂಪ್ ಹಾಕಲಿಲ್ಲ, ಟೆರೆಸ್ ಮೇಲೆ ನಾನು ಟೆಂಟ್ ಹಾಕಿದ್ದೀನಿ. ಸದ್ಯ ನನ್ನ ಪುಣ್ಯ ಇವತ್ತು ಜಾಸ್ತಿ ಗಾಳಿ ಆಗಲಿ ಜಾಸ್ತಿ ಮಳೆ ಆಗಲಿ ಬಂದಿಲ್ಲ. ನಾರ್ಮಲಾಗಿ ಈ ಥರ ಸಮುದ್ರದ ಮಧ್ಯೆ ಟೆರೆಸ್ ಮೇಲೆ ಟೆಂಟ್ ಹಾಕೋದು ಅಷ್ಟು ಸೇಫ್ಟಿ ಅಲ್ಲ, ರಿಸ್ಕು. ಯಾಕಂದರೆ ಗಾಳಿ ಹಂಗೆ ಎಳ್ಕೊಂಡು ಹೋಗ್ಬಿಡ್ತದೆ. ನೋಡ್ರಿ, ಬೆಳಗ್ಗೆನೆ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಸಾಮಾನುಗಳನ್ನೆಲ್ಲ. ಅಲ್ಲಿ ಆಲ್ರೆಡಿ ನಮ್ಮ ಬೋಟ್ ಬಂದ್ಬಿಟ್ಟಿದೆ. ಬೆಳಗ್ಗೆನೆ ಮೆಸೇಜ್ ಹಾಕಿದ್ದೆ ಬೇಗ ಬನ್ನಿ ಅಂತ. ಬರ್ತಾವ್ರೆ. ಅಪ್ಪ ಗುರು ಫೈನಲಿ ಬಂದರು. ಇವರ ನೋಡ್ತಿದ್ದಂಗೆ ಅದೇನು ಎಲ್ಲಿಲ್ದಿದ್ದು ಖುಷಿನೋ ಗುರು, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಇವರು ವಾಪಸ್ ಬಂದಿದ್ದು. ಸಮುದ್ರದ ಮಧ್ಯ ಒಂಟಿ ಅಡ್ವೆಂಚರು ಇಲ್ಲಿಗೆ ಮುಗಿಯಿತು. ಹೋಪ್ಫುಲಿ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅನ್ಕೋತೀನಿ.
ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಏನಾದ್ರು ಸ್ಪೆಷಲ್ ಆಗಿರೋದು ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್ ಫ್ರಮ್ ಫೋರ್ಟ್ ಡ್ರಮ್, ಮನಿಲಾ, ಫಿಲಿಪೀನ್ಸ್. ಟೇಕ್ ಕೇರ್.